ಇದರ ಅತಿ ಹತ್ತಿರದ ಸಂಬಂಧಿ ಎಂದರೆ ಟುವಟಾರ ಅಂತ ಇನ್ನೊಂದು ಓತಿ ನ್ಯೂಜಿಲೆಂಡಿನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದ್ರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು. ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನಮ್ಮ ಮುಂದೆ ಹಿಡಿದರು. ಓತಿ ಖ್ಯಾತದಂತ 2 ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂಥ 2 ತೆಳ್ಳನ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆಯೇ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದು